ಸಂಸದ ಸುಧಾಕರ್ ಅವರು ಪತ್ರಿಕಾ ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಶಾಸಕರ ಬಗ್ಗೆ 2-3 ವಿಚಾರಗಳನ್ನ ತಿಳಿಸಿದಾಗ ನಾವು ನಮ್ಮ ಯುವ ಕಾಂಗ್ರೆಸ್ ಹಾಗೂ ಸೀನಿಯರ್ ಕಾಂಗ್ರೆಸ್ ನಮ್ಮ 3 ಅಧ್ಯಕ್ಷರು ಕುತ್ಕೊಂಡು ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ವಿ. ನಾವು ಪ್ರತ್ಯುತ್ತರ ಕೊಟ್ಟಿರ್ತಕ್ಕಂಥದ್ದು ಏನು, ಸಂಸದ ಸುಧಾಕರ್ ಅವರೇ ತಾವು ದಾಖಲೆ ತಗೊಂಡ್ಬನ್ನಿ, ನಾವೇನು ಅಭಿವೃದ್ಧಿ ಮಾಡಿದೀವೋ ಅನ್ನೋದನ್ನ ದಾಖಲೆ ತಂದು ಕೊಡ್ತೀವಿ, ಶಿಡ್ಲಘಟ್ಟ ಸರ್ಕಲ್ ಅಲ್ಲಿ ವೇದಿಕೆ ರೆಡಿ ಮಾಡ್ರಿ ಸ್ವಾಮಿ ಅಂತ ನಾವು ಕೇಳಿದ್ರೆ, ಇವರ ಸುಧಾಕರ್ ಚೇಳಾಗ್ಲೂ ಒಂದು 5-6 ಜನ ಕುತ್ಕೊಂಡು ಮಾಧ್ಯಮ ಸುದ್ದಿಗೋಷ್ಠಿ ಮಾಡಿ ನಾವು ಯಾರು ಮಾತಾಡಿದ್ದೀವೋ ಅವ್ರನ್ನೆಲ್ಲ ಗಾಂಜಾ ಗಿರಾಕಿಗಳು ಅನ್ನೋ ಪಟ್ಟನ ಕಟ್ಟಿದ್ದಾರೆ. ಆಯ್ತು, ಇದಕ್ಕೆ ಉತ್ತರ ಕೊಡ್ತೀನಿ ಲಾಸ್ಟಲ್ಲಿ. ನಾವು ಗಾಂಜಾ ಗಿರಾಕಿಗಳು ಅಂತ ತಾವು ಹೇಳ್ತಿದ್ದೀರಾ, ಅದರಲ್ಲಿ ಒಬ್ಬ ನಗರಸಭೆ ಬ್ರೋಕರ್ ಹಾಗೂ ಮೆಂಟಲ್ ಗಿರಾಕಿ, ಒಬ್ಬ ರೋಕಲ್ ಗಿರಾಕಿ, ನಗರಸಭೆಯ ಒಬ್ಬ ರೋಕಲ್ ಗಿರಾಕಿ, ನಗರಸಭೆಯ ಒಬ್ಬ ರೋಕಲ್ ಗಿರಾಕಿ ಈತ ಮಾತಾಡ್ತಾನೆ. ನಾವು ಮಾತಾಡೋ ಉದ್ದೇಶ ಬೇರೆ, ಅದನ್ನ ಪ್ರಶ್ನೆಗೆ ಮಾಡುವಾಗ ಅವ್ರು ತಿಳ್ಕೊಂಡು ಮಾತಾಡ್ಬೇಕು. ಈ ಬ್ರೋಕರ್, ನಗರಸಭೆ ಬ್ರೋಕರ್ ಮಾತಾಡ್ತಾನೆ ಗಾಂಜಾ ಗಿರಾಕಿ ಅಂತೇಳಿ. ಮಾನ್ಯ ನಗರಸಭಾ ಬ್ರೋಕರ್ರೇ, ಇವತ್ತಿಂದ ಶುರು ನನಗೆ ನೋಡೇ ಬಿಡೋಣ. ಇವತ್ತಿಂದ ಶುರು ನಗರಸಭಾಧ್ಯಕ್ಷರೇ, ಬ್ರೋಕರ್, ನಗರಸಭೆ ಬ್ರೋಕರ್, ನಿನ್ಗೂ ನನಗೂ ಇವತ್ತಿಂದ ಶುರು. ಅದನ್ನ ನೀನೇ ಅಂತ ಮಾಡ್ಬೇಕು, ನಾನಂತೂ ಮುಗಿಸಲ್ಲ, ನಾನು ಯಾವುದೇ ಕಾರಣಕ್ಕೂ ಮುಗಿಸಲ್ಲ. ಅವರು ಯಾರೋ ಒಬ್ರು ಹಿರಿಯರು ಹೇಳಿದ್ರು ನಾವು ಶುರು ಮಾಡಿದೀವಿ ಇನ್ನ ಪ್ರೆಸ್ ಮೀಟ್ಗಳು ಅಂತ. ನಾನು ಇನ್ನ ಶುರು ಮಾಡಿಲ್ಲ. ನಾನು ಶುರು ಮಾಡಿದ್ರೆ ಅದ್ರ ಕತೆ ನೆಕ್ಸ್ಟ್ ಲೆವೆಲ್. ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಬ್ರೋಕರ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಬ್ರೋಕರ್ ನೀನು ಸಂಸದ ಸುಧಾಕರ್ ಚೇಳಾಗ್ಲು, ನಿನ್ನೆ ಮಾತಾಡ್ತಕ್ಕಂಥ ಸಂಸದ ಸುಧಾಕರ್ ಚೇಳಾಗ್ಲು, ಇವರೆಲ್ಲ ಪಿಂಪುಗಳು. ಏನ್ ಹೇಳಿದ್ರೆ, ಇವರೆಲ್ಲ ಸಂಸದ ಸುಧಾಕರ್ ಜೊತೆ ಯಾರಿದ್ದಾರೆ ಮಾತಾಡಿರೋರು, ಇವರೆಲ್ಲ ಕೂಡ ಪಿಂಪುಗಳು. ನಾನು ಹೇಳ್ತಲ್ಲ, ಇದು ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಟಿ ಅಂಗಡಿಗಳಲ್ಲಿ ಸುಧಾಕರ್ ಅವ್ರ ಜೊತೆ ಇರ್ತಕ್ಕಂಥ ನಿನ್ನೆ ಮಾತಾಡಿರ್ತಕ್ಕಂಥವ್ರು ಪಿಂಪುಗಳು ಅಂತೇಳಿ ಚಿಕ್ಕಬಳ್ಳಾಪುರ ಜನತೆ ಮಾತಾಡ್ಕೊಂತವ್ರೆ. ನಿಮ್ಗೇನು ಅಷ್ಟು ಅನುಮಾನ ಇದ್ರೆ ನೀವು ಹೋಗಿ ರೌಂಡ್ ಹಾಕೊಂಡು ಬರ್ಬೋದು. ಈತನ ಬಗ್ಗೆ ಇನ್ನ ನಾನು ಶುರು ಮಾಡಿಲ್ಲ. ಮಾನ್ಯ ಬ್ರೋಕರ್ ಸಾಹೇಬ್ರೆ, ನಿನ್ನ ಇತಿಹಾಸ ಏನಾದ್ರೂ ನಾನು ಬಿಟ್ಟಿಟ್ರೆ ನೀನ್ ಚಿಕ್ಕಬಳ್ಳಾಪುರ ರಾಜಕೀಯ ಜೀವನ ಬಿಟ್ಟು ಹೊರಟೋಗ್ಬಿಡ್ತೀಯಾ? ನಿನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಶುರು ಮಾಡಿಲ್ಲ ಅಂತ ಹೇಳಿದೀನಿ ನಿನ್ಗೆ. ನಿನ್ನ ಇಡೀ ಜೀವನದ ನಾಟಕ ನನ್ನ ಹತ್ರ ದಾಖಲೆ ಇದೆ. ಬಿಟ್ಟೆ ಅಂದ್ರೆ 2ನೇ ಮಾತೇ ಇಲ್ಲ. ಬೆಳಗ್ಗೆ ವೇದಿಕೆ ರೆಡಿ ಮಾಡಿ ಶಿಡ್ಲಘಟ್ಟ ಸರ್ಕಾರದಲ್ಲಿ ನಾನು ಬಂದಿಲ್ಲ ಅಂತಂದ್ರೆ ದಾಖಲೆ ಸಮೇತ ನನ್ನ ಹೆಸರು ನಾಗೇಶ್ ರೆಡ್ಡಿ ಎಲ್ಲ ಬದಲಾಯಿಸ್ಕೊಂಡ್ಬಿಡ್ತೀನಿ. ಏನ್ ಹೇಳಿಕೆ ಕೊಡೋದು ಇವನು? ಪಿಂಪುಗೆ ನೀವು ನಮ್ಮ ಬಗ್ಗೆ ಟೀಕೆ ಮಾಡ್ತೀರಾ? ಸಂಸದರಾದಂತ ಸುಧಾಕರ್ ಅವರು ಈ ಖಾತೆಗಳು ನಗರಸಭೆಯಲ್ಲಿ ರೆಡಿ ಇದೆ, ಯಾವುದೋ ದೊಣ್ಣೆ ನಾಯಕ ಬರಬೇಕು ಕೊಡೋದಕ್ಕೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಆಮೇಲೆ ನಮ್ಮೂರಿಗೆ ನಮ್ಮ ಶಾಸಕ ಒಂದು ಕಾರ್ಯಕ್ರಮದ ಬಗ್ಗೆ ಕೂಡ ಅವರು ಒಂಥರ ಅವಹೇಳನಕಾರಿಯಾಗಿ ಅವ್ರಿಗೆ ಟೀಕೆ ಮಾಡೋದನ್ನ ಅಬ್ಸರ್ವ್ ಮಾಡಿದೆ. ಅಂದ್ರೆ ತೆಲುಗು ಅಲ್ಲೆಲ್ಲ ಪದ ಬಳಸಿ ಎಲ್ಲ ಹಂಗೆ ಹಿಂಗೆ ಅಂತ. ನಾನು ಅವ್ರಿಗೆ ನೇರವಾಗಿ ಒಂದು ಪ್ರಶ್ನೆ ಮಾಡೋದಕ್ಕೆ ಹೇಳೋದಕ್ಕೆ ಬಯಸ್ತೀನಿ. ಶಾಸಕರು ಇವತ್ತು ಬೆಳಗಿನ ಜಾವ 5-5:30 ಎದ್ದು ಟೌನಲ್ಲಿ ನಾವೇ ಎಷ್ಟೋ ಜನ ಬೆಳಗ್ಗೆ 7 ಗಂಟೆ ಆದ್ರೂ ಇವತ್ತು ಎದ್ದೋಳಲ್ಲ ಅಂಥದ್ದು ಶಾಸಕರು 5:30 ಎದ್ದು ಇವತ್ತು 6:30-7 ಗಂಟೆಗೆ ಸಂಪೂರ್ಣ ಏನು ನಮ್ಮ ವ್ಯವಸ್ಥೆಯಲ್ಲಿ ತಹಸೀಲ್ದಾರ್ ಆಗ್ಬೋದು, AC ಸಾಹೇಬ್ರಾಗ್ಬೋದು, DC ಆಫೀಸಲ್ಲಿ ಇರುವಂತ ಪೆನ್ಷನ್ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರನ್ನು ಇವತ್ತು ಕರ್ಕೊಂಡೋಗಿ ಹಳ್ಳಿಗಳಲ್ಲಿ ಚಾಪೆ ಮೇಲೆ ಕೂಡಿಸಿ ಕಷ್ಟ ಕೇಳ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ನೀವು ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ನೀವು ಈ ತರ ಕಾರ್ಯಕ್ರಮ ಮಾಡಿದ್ದೀರಾ? ಇನ್ನೊಂದು ಹೇಳ್ತೀರಾ,
ನಾನೆಲ್ಲ ಮಾಡಿ ಬಿಟ್ಟಿರೋದನ್ನ ಬಸ್ ಪಾಸ್ಗಳು ಇನ್ನೊಂದು ಮತ್ತೊಂದು ನಾನು ಮಾಡ್ಬಿಟ್ಟೆ ಅಂತ ಅದೆಲ್ಲ ಯಾಕೆ ಸ್ವಾಮಿ ಕಂಟಿನ್ಯೂ ಆಗ್ತಾ ಇಲ್ಲ? ಅಲ್ಲಿ ಸೋತ್ರಿ ನೀವು MLA ಎಲೆಕ್ಷನ್ ಅಲ್ಲಿ, ಸುಮ್ನೆ ಆಗ್ಬಿಟ್ರೆ 6 ತಿಂಗಳು ಗಡ್ಡ ಗಿಡ್ಡ ಎಲ್ಲ ಬೆಳೆಸ್ಕೊಂಡು ಸುಮ್ನೆ ಆಗೋಗ್ಬಿಟ್ರಿ. ಅಲ್ಲಿಗೆ ಅಧಿಕಾರ ಇದ್ರೇನ ನೀವೇನಾದ್ರೂ ಮಾಡೋದು? ಇವತ್ತು ಮನೆ ಮನೆಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಯಾವುದೇ ಲೀಡರ್ ಮುಖಾಂತರ ಕೊಡ್ತಾ ಇಲ್ಲ, ಯಾವುದೇ ಪಬ್ಲಿಸಿಟಿ ಇಲ್ಲ. ಒಂದ್ಸತಿ ಸರ್ವೆ ಮಾಡಿಸಿ ಎಷ್ಟು ಮಕ್ಕಳಿಗೆ ಮನೆ ಬಾಗಿಲಿಗೆ ಹೋಗಿ ಏನು ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು. ಇವಾಗ ಅಮ್ಮ ಕ್ಲಿನಿಕ್ ಅಂತ ಮಾಡಿದ್ರಿ ತಾವು, ಅದೆಲ್ಲೋಯ್ತು ಪತ್ತೆ ಇಲ್ಲ. ಇವಾಗ ಅದೇನೋ ಉತ್ಸವಗಳು ಮಾಡಿದ್ರಿ, ಯಾಕೆ ಇವತ್ತು ಚಿಕ್ಕಬಳ್ಳಾಪುರ ಜನತೆ ಮೇಲೆ ನಿಮ್ಗೆ ಅಷ್ಟು ಅಭಿಮಾನ ಇಲ್ವಾ? ಅಧಿಕಾರ ಇದ್ರೇನ ನೀವೆಲ್ಲ ಮಾಡೋದು? ರಂಗೋಲಿ ಸ್ಪರ್ಧೆ ಎಲ್ಲೋಯ್ತು? ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಂತೆಲ್ಲ ಮಾಡ್ತಾ ಇದ್ರಿ, ಅಧಿಕಾರ ಇದ್ರೇನೇನಾ? ಇವಾಗ ನಿಮ್ದು ಹೇಳ್ಕೊಂತ ಹೋದ್ರೆ ಭಾಗವತನ ಇದೆ ಸ್ವಾಮಿ. ನೀವು ಯಾವ MLAಗೆ ಎಂಟ್ರಿ ಆದಾಗ ನಿಮ್ಮ ಅಸೆಟ್ ಏನು, ಇವತ್ತಿನ ಅಸೆಟ್ ಏನು? ನಿನ್ನೆ ನಮ್ಮ ನಗರಸಭೆ ಅಧ್ಯಕ್ಷರಾದ ಗಜೇಂದ್ರ ಅವರು ಒಂದ್ ಸ್ವಲ್ಪ ಹೇಳಿಕೆಗೆ ಕೊಟ್ಟಿದ್ದಾರೆ, ಗಾಂಜಾ ಹೊಡಿಯೋರು ಅದು ಇದು ಅಂತೆಲ್ಲ ಮಾತಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇವ್ರು ಏನು ಸಂದೇಶ ಕೊಡಬೇಕು ಅಂತಿದ್ದಾರೆ ಜನತೆಗೆ, ಯುವಕರಿಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಗಾಂಜಾ ಅನ್ನೋ ಪದನ ಬಳಸಿ ಯುವಕರನ್ನೆಲ್ಲ ಇವ್ರು ಹಾಳು ಮಾಡ್ತಿರೋ ತರ ಇದೆ. ಮತ್ತೆ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಹಿಂದಿನ ಭಾಗಲಿಂದ ಬಂದು ಗಾಂಜಾ ಹೊಡ್ಕೊಂಡು ಬೇರೆಯವರಿರೋ ಅಧ್ಯಕ್ಷ ಆಗ್ಬೇಕಾಗಿರೋ ಸ್ಥಾನದಲ್ಲಿ ಅವ್ರನ್ನ ತಳ್ಳಾಕಿ ಇವ್ರು ಮುಂದೆ ಬಂದಿರೋದು ಅವರು, ನಾವಲ್ಲ. ಮಾನ್ಯ ನಗರಸಭಾ ಅಧ್ಯಕ್ಷರೇ, ಅದನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಮಾತಾಡಕ್ ಮುಂಚೆ ಬನ್ನಿ, ನಾನು ಬ್ಲಡ್ ಚೆಕಪ್ ಬರ್ತೀನಿ, ನೀವು ಬನ್ನಿ. ನಂದೇನಾದ್ರೂ ಪ್ರೂವ್ ಆಯ್ತು ಅಂದ್ರೆ ನಾನು ಅಲ್ಲೇ ರಾಜೀನಾಮೆ ಕೊಡ್ತೀನಿ. ನೀವು ಕೊಡಕ್ ರೆಡಿನಾ? ನೀವು ಕೊಡಕ್ ರೆಡಿ ಇದ್ರೆ ಬನ್ನಿ, ಇವತ್ತೇ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳಿ, ನನಗೆ ಫೋನ್ ಮಾಡಿ, ನನ್ನ ನಂಬರ್ ತಗೊಳ್ಳಿ, ನಾನು ಅಲ್ಲಿ ಬಂದು ಚೆಕ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಡಕ್ ರೆಡಿ ಇರ್ಬೇಕು. ಸುಮ್ನೆ ಬೇರೆಯವ್ರ ಬಗ್ಗೆ ಸುಮ್ನೆ ಏನೋ ಒಂದು ಕೊಡ್ಬೇಕು ಸ್ಟೇಟ್ಮೆಂಟು ಅಂತ ನಿಮಗೆ ಬಾಯಿಗೆ ಬಂದಂಗೆ ಮಾತಾಡಕ್ ಬರುತ್ತೆ ಅನ್ನೋ ಈ ಒಂದು ಉದ್ದೇಶದಿಂದ ಕೊಡೋದಕ್ಕೆ ದಯವಿಟ್ಟು ಬರಬೇಡಿ. ನಾನೊಂದು 27-28 ವರ್ಷದ ಹುಡುಗ, ನನ್ನ ಕೈಯಲ್ಲಿ ನೀವು ಹೇಳಿಸ್ಕೊಳ್ಳೋ ಅಂತ ಚಿಕ್ಕವ್ರು ಆಗಕ್ ಹೋಗ್ಬೇಡಿ. ನನಗೊಂದು ಒಳ್ಳೆ ಹುದ್ದೆ ಕೊಟ್ಟಿದ್ದಾರೆ, ನಾನು ಉಳಿಸ್ಕೊಂತೀನಿ, ಪಾರ್ಟಿಗೋಸ್ಕರ ದುಡಿತಾ ಇದ್ದೀನಿ. ಸುಮ್ನೆ ನಿಮಗೆ ಮಾತಾಡಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಗಾಂಜಾ ಗಿರಾಕಿ ಅಂತೆ ಅದು ಇದು ಅಂತೆಲ್ಲ ಮಾತಾಡಬೇಡಿ. ಫಸ್ಟ್ ಆಫ್ ಆಲ್ ಮೆಂಟ್ಲಿ ಗಿರಾಕಿಗಳು ನೀವು ಏನೋ ಮಾತಾಡ್ಬೇಕು ಅಂತ ಮುಂದೆಗಡೆ ಪೇಪರ್ ಇಟ್ಕೊಂಡು ಮಾತಾಡಕ್ ಹೋಗ್ಬೇಡಿ. ಇವ್ರೆ ಫಸ್ಟ್ ಸೆನ್ಸ್ ಇದ್ದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿ. ನೀವು ಮಾಡಿರೋ ಕೆಲಸಗಳೆಲ್ಲ ನನ್ನ ಹತ್ರ ದಾಖಲೆ ಇದೆ. ನಿಮ್ ಪಾರ್ಟಿಯಲ್ಲಿರೋ ವರ್ಕ್ ಮಾಡ್ತಾ ಇರೋ ಒಬ್ಬೊಬ್ಬ ಕಾರ್ಯಕರ್ತರ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇದೆ, ನಾನು ಸಂಪರ್ಕದಲ್ಲಿ ಇದ್ದೀನಿ. ನಿಮ್ಮ ಮೇಲಿರೋ ದೂರುಗಳು ನಿಮ್ ಪಾರ್ಟಿಯವರು ಹೇಳ್ತಾರೆ, ಗೊತ್ತಾ ನಿಮಗೆ? ಫಸ್ಟ್ ಅದನ್ನ ತಿಳ್ಕೊಡ್ರಿ. ನೀವು ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿರೋ ಬಿಲ್ಡಿಂಗ್ ನ ಮುಂದೆಗಡೆ ಇರೋ ನಗರಸಭೆ ಬೋರ್ಡ್ ನ ಕಿತ್ತಾಕಿ ನೀವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ವಾ, ಅದ್ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನನ್ನ ಫೋನಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ, ತೋರಿಸ್ತೀನಿ. ಬೇಕಿದ್ರೆ ಬನ್ನಿ, ಬಹಿರಂಗವಾಗಿ ಬನ್ನಿ. ಸುಮ್ನೆ ಏನೇನೋ ಹೇಳಿಕೆಗಳು ನೀವು ಕೊಡಕ್ ಬರಬೇಡಿ. ಗಾಂಜಾ ಗಿರಾಕಿಗಳು ನಾವಲ್ಲ, ನೀವು ಆಗಿರ್ಬೋದ, ನೀವು ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸಲಿ. ನಮ್ಗೆ ಕ್ಲಾರಿಟಿ ಇದೆ ನಮ್ಮ ಬಗ್ಗೆ. ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ಖಾತೆಗಳ ಬಗ್ಗೆ ಮಾತಾಡಿದ್ದೀರ ನೀವು. ಮೊನ್ನೆ ಹೋಂಡಾ ಶೋರೂಮ್ ಇದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಹೋಂಡಾ ಶೋರೂಮ್ ಹಿಂದೆಗಡೆ ಇರೋ ಲೇಔಟ್ ಅಲ್ಲಿ 180 ಖಾತೆಗಳನ್ನ ಒಂದೇ ಸಲ ತಗೊಂಡೋಗ್ಬಿಟ್ಟು ಕೊಟ್ಟಿದ್ರಲ್ವಾ? ಯಾಕೆ ಕೊಟ್ರಿ? ಅದೇ ಅಲ್ಲಿಂದ ದುಡ್ಡು ಗಿಡ್ಡು ಏನೋ ಕೊಡ್ತಾರಲ್ವಾ ನಿಮ್ಗೆ, ಅದಕ್ಕೆ ತಾನೇ ಕೊಟ್ಟಿರೋದು. ಇದರಲ್ವಾ 700 ಖಾತೆ ಕೊಡಿ, ನಿಮ್ ಕೈಯಲ್ಲಿ ಇದೆಯಲ್ವಾ? ಕಮಿಷನರ್ ಮೇಲೆ ಯಾಕೆ ದೂರ ಆಗ್ತೀರಾ ನೀವು? ನಿಮಗೆ ಕೂಡ ಇದಿಲ್ವಾ? 180 ಖಾತೆ ಕೊಡ್ಬೇಕಾದ್ರೆ 700 ಖಾತೆ ಕೊಡೋದು ನಿಮ್ಗೆ ಲೆಕ್ಕನಾ? ಕೊಡಿ ಮತ್ತೆ. ಸುಮ್ನೆ ನಮ್ಮ ಶಾಸಕರ ಮೇಲೆ, ಕಮಿಷನರ್ ಮೇಲೆ ಎಲ್ಲ ಸುಮ್ನೆ ಏನಕ್ಕೆ ಇಲ್ಲ ಬಲ್ಲದ ಅಪವಾದಗಳಾಗ್ತಾ ಇದ್ದೀರಾ ನೀವು?